ನಮಸ್ಕಾರ. ಮೈಸೂರು ದಸರಾ ಹೆಂಗೈತೆ? ಸೂಪರ್. ನಮ್ಮ ಮೈಸೂರು ಬಗ್ಗೆ ಮಾತೇ ಆಡಂಗಿಲ್ಲ, ಯಾರು ವರ್ಣಿಸಕ್ಕೆ ಆಗಲ್ಲ. ಅದು ನಮ್ಮ ಮೈಸೂರು ಬಗ್ಗೆ ವರ್ಣಿಸಕ್ಕೆ ಆಗಲ್ಲ ಅನ್ಬಿಟ್ಟು ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಪದಗಳೇ ಇಲ್ಲ, ಅದಕ್ಕೆ ವರ್ಣಿಸಿ ಅಂತ ನಾವು ಬಿಟ್ರೆ ವರ್ಣಿಸಕ್ಕೆ ಆಗಲ್ಲ ಅಂತ ಹೇಳ್ರಿ. ಪದಗಳೇ ಇಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಹೆಸರು? ಉಮಾ. ಎಲ್ಲಿಂದ ಬಂದ್ರು? ಮೈಸೂರಿಂದ. ಮೈಸೂರಿನವ್ರೇ? ಯೋಳಿ ಮತ್ತೆ ಹೆಂಗಿದೆ ದಸರಾ? ಯಾರು ನೀವು ಚೆನ್ನಾಗಿ ಹೇಳಲ್ವಾ? ನಿಮ್ಮ ಹೆಸರೇನು? ರಶ್ಮಿ. ಲಕ್ಷ್ಮಿ ಅವರೇ ಬಂದಿಲ್ಲ ಒಂಚೂರು ಮುಂದಕ್ಕೆ. ನಾವು ಯೋಳಿ, ನೀವ್ ಯಾವ್ರು? ನಾನು ಮೈಸೂರು. ಯೋಳಿ ಮತ್ತೆ ಮೈಸೂರು ಹೆಂಗೈತೆ ದಸರಾ? ಮೈಸೂರು ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಮೈಸೂರು ಗೊತ್ತೇ ಇರ್ಲಿಲ್ಲ. ನಾವ್ ಹೇಳ್ತಾ ಇರೋದು ದಸರಾ ಈ ಸಲ ಹೆಂಗಿದೆ? ಸತಿ ತುಂಬಾ ಗ್ರ್ಯಾಂಡ್ ಆಗಿದೆ. ನಮಸ್ಕಾರ. ಎಲ್ಲ ನಿಲ್ಬೇಕು, ನೀವು ಬರ್ಬೇಕು. ಹೇಳಿ ಹೇಳಿ ಹೇಳಿ, ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ಮಂಜುಳಾ ಅವ್ರೆ? ನಿಮ್ಮನ್ನ ಅವ್ರು ವಾಪಸ್ ಬರೋವರೆಗೂ ಬಿಡಲ್ಲ ಇವಾಗ ನಾನು. ಇಲ್ಲ ಕರ್ಸಿ ಅವ್ರನ್ನ, ಇಲ್ಲ ಬಿಡಲ್ಲ ನಾನು. ಮಂಜುಳಾ ಅವ್ರೆ, ಹೆಂಗೈತೆ ದಸರಾ? ಚೆನ್ನಾಗಿದೆ. ಯಾವ ಊರು ನಿಮ್ದು? ಬೆಂಗಳೂರು. ಹೆಂಗಿದೆ ದಸರಾ ಅಂದಾಗ ಎಷ್ಟು ಫೀಲ್ ಇದೆ? ಚೆನ್ನಾಗಿದೆ. ಇವಾಗ ಹೋಗ್ತಾ ಇದೀವಿ ನೋಡಕ್ಕೆ. ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಹಿಂದೆ? ಇವಾಗ ಹೋಗ್ಬೇಕು. ಈಗ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರೆ ಹೆಂಗಿತ್ತು ಫೀಲು? ಚೆನ್ನಾಗಿದೆ. ಎರಡೆರಡು ಸಲ ಮಾಡಿದೆ. ಎರಡೆರಡು ಸಲಿನಾ? ಅದೇಂಗ್ರಿ ಎರಡೆರಡು ಸಲ? ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡ್ದ. ನವರಾತ್ರಿನೂ ಸನ ಇಲ್ಲ, ಫ್ರೀ ಬಸ್ ಬಿಟ್ರು ಸಿದ್ದರಾಮಯ್ಯ ಜನಗಳನ್ನೆಲ್ಲ ಸುಮ್ಮನೆ ತಿರುಗಿಸ್ತಾ ಇದ್ದಾನೆ ಹೊರತು. ಯಾಕವ್ವ ಏನಾಯ್ತು? ಬವ್ವ ಇಲ್ಲಿ ಮಾತಾಡೋದು ನಿನ್ ಪೂರ್ತಿಯ? ವ್ಯಾಪಾರದವ್ರಿಗೆ ವ್ಯಾಪಾರಗಳು ಇಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ತಿರುಗ್ತಾರೆ, ಅಷ್ಟು ಬಿಟ್ರೆ ವ್ಯಾಪಾರದವ್ರಿಗೆ ವ್ಯಾಪಾರವೂ ಇಲ್ಲ. ಎಲ್ಲರಿಗೂ ತೊಂದ್ರೆ ಈ ಸಿದ್ದರಾಮಯ್ಯ ಫ್ರೀ ಕಾರ್ಡ್ ಬಿಟ್ಟು. ಅಷ್ಟು ಬಿಟ್ರೆ ವ್ಯಾಪಾರದವ್ರಿಗೆ ಎಲ್ಲೂ ವ್ಯಾಪಾರಗಳು ಇಲ್ಲ. ಯಾಕೋ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕಾಣ್ತದೆ. ಆಗಲ್ಲ, 2,000 ರೂಪಾಯಿ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ. 2,000 ರೂಪಾಯಿ ಬರೋದಲ್ಲ, ಫ್ರೀ ಬಸ್ ಬಿಟ್ಟು ಸುಮ್ಮನೆ ಆಧಾರ್ ಕಾರ್ಡ್. ಆಯ್ತು ದಸರಾ ಹೆಂಗದ ಹೇಳುವ? ದಸರಾ ಅನ್ನಿಸ್ತಾನೆ ಇಲ್ಲ ಈ ಸಲ. ಚೆನ್ನಾಗಿಲ್ವಾ? ಯಾಕೆ ಏನ್ ಜನನೇ ಇಲ್ಲ. ಇಲ್ಲ ಅವರೆಲ್ಲ ಯಾರು? ಎಲ್ಲ ಹೇಳ್ತಾ ಇಲ್ವ, ಆಧಾರ್ ಇಟ್ಕೊಂಡು ತಿರ್ಗ್ತಾವ ಬರ್ತಾವ, ತಿಂದ್ಬಿಟ್ಟು ಸುತ್ತಾರ್ಕೊಂಡು ಹೋಯ್ತಾವ. ಅಷ್ಟು ಬಿಟ್ರ ಅಂದಾಜ್ ಜನ ಪೂಜೆ ಮಾಡಿ ದಸರಾ ನೋಡ್ಬೇಕು ಅನ್ನೋ ಜನ ಇಲ್ಲ, ಸುಮ್ಮನೆ ತಿರುಗೋರು ಅಷ್ಟೇ. ಸೋಕಿ ಅಂತೀರಾ? ಸೋಕಿ ಜನ ಬಿಟ್ರೆ ದೇವ್ರು ನೋಡ್ಬೇಕು ನವರಾತ್ರಿಗೆ ಅಂತ ಬರೋ ಜನ ಇಲ್ಲ ಇಲ್ಲಿ. ಯಾಕೆ ನಾನು ಇವತ್ತಲ್ಲ, ನಾನು 5 ವರ್ಷದಿಂದ ಇಲ್ಲೇ ಇದ್ದೀನಿ. ಅದಕ್ಕೆ ಹಂಗ್ ಗೊತ್ತು ನಿಮ್ಗೆ. ಆಯ್ತು ಬಿಡವ, ಆಯ್ತು. ಓಕೆ ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ದಸರಾ ಹಬ್ಬದ ವಿಶೇಷತೆ ಬಗ್ಗೆ ಕೇಳ್ತಾ ಇದ್ವಿ. ಹೆಂಗೈತೆ ದಸರಾ ಅಂತ. ತುಂಬಾ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ರು, ಬೇರೆ ಬೇರೆ ಊರಿನಿಂದ ಬಂದಿದ್ರು, ಮೈಸೂರವರೇ ಸಿಕ್ಕಿದ್ರು. ಸೊ ಸಾಕಷ್ಟು ರೀತಿಯಲ್ಲಿ ಬಹಳ ಅದ್ಭುತವಾಗಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ, ಆ ಭಕ್ತಿ ಬಗ್ಗೆ, ದಸರಾ ಹಬ್ಬದ ಬಗ್ಗೆ, 2024ರ ದಸರಾ ಎಷ್ಟು ಅದ್ಭುತ ವೈಭೋಗದಿಂದ ಕೂಡಿದೆ, ಸಂಭ್ರಮ ಸಡಗರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಹೆಂಗೈತೆ ದಸರಾ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಸರಾ ಮುಗಿಯೋವರೆಗೂ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಬ್ರೇಕ್. ಅಲ್ಲಿವರೆಗೂ ದಸರಾ ಹಬ್ಬದ ವಿಶೇಷತೆ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ. ನಮಸ್ಕಾರ. ಮೈಸೂರು ದಸರಾ ಹೆಂಗೈತೆ? ಸೂಪರ್. ನಮ್ಮ ಮೈಸೂರು ಬಗ್ಗೆ ಮಾತೇ ಆಡಂಗಿಲ್ಲ, ಯಾರು ವರ್ಣಿಸಕ್ಕೆ ಆಗಲ್ಲ. ಅದು ನಮ್ಮ ಮೈಸೂರು ಬಗ್ಗೆ ವರ್ಣಿಸಕ್ಕೆ ಆಗಲ್ಲ ಅನ್ಬಿಟ್ಟು ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಪದಗಳೇ ಇಲ್ಲ, ಅದಕ್ಕೆ ವರ್ಣಿಸಿ ಅಂತ ನಾವು ಬಿಟ್ರೆ ವರ್ಣಿಸಕ್ಕೆ ಆಗಲ್ಲ ಅಂತ ಹೇಳ್ರಿ. ಪದಗಳೇ ಇಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಹೆಸರು? ಉಮಾ. ಎಲ್ಲಿಂದ ಬಂದ್ರು? ಮೈಸೂರಿಂದ. ಮೈಸೂರಿನವ್ರೇ? ಯೋಳಿ ಮತ್ತೆ ಹೆಂಗಿದೆ ದಸರಾ? ಯಾರು ನೀವು ಚೆನ್ನಾಗಿ ಹೇಳಲ್ವಾ? ನಿಮ್ಮ ಹೆಸರೇನು? ರಶ್ಮಿ. ಲಕ್ಷ್ಮಿ ಅವರೇ ಬಂದಿಲ್ಲ ಒಂಚೂರು ಮುಂದಕ್ಕೆ. ನಾವು ಯೋಳಿ, ನೀವ್ ಯಾವ್ರು? ನಾನು ಮೈಸೂರು. ಯೋಳಿ ಮತ್ತೆ ಮೈಸೂರು ಹೆಂಗೈತೆ ದಸರಾ? ಮೈಸೂರು ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಮೈಸೂರು ಗೊತ್ತೇ ಇರ್ಲಿಲ್ಲ. ನಾವ್ ಹೇಳ್ತಾ ಇರೋದು ದಸರಾ ಈ ಸಲ ಹೆಂಗಿದೆ? ಸತಿ ತುಂಬಾ ಗ್ರ್ಯಾಂಡ್ ಆಗಿದೆ. ನಮಸ್ಕಾರ. ಎಲ್ಲ ನಿಲ್ಬೇಕು, ನೀವು ಬರ್ಬೇಕು. ಹೇಳಿ ಹೇಳಿ ಹೇಳಿ, ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ಮಂಜುಳಾ ಅವ್ರೆ? ನಿಮ್ಮನ್ನ ಅವ್ರು ವಾಪಸ್ ಬರೋವರೆಗೂ ಬಿಡಲ್ಲ ಇವಾಗ ನಾನು. ಇಲ್ಲ ಕರ್ಸಿ ಅವ್ರನ್ನ, ಇಲ್ಲ ಬಿಡಲ್ಲ ನಾನು. ಮಂಜುಳಾ ಅವ್ರೆ, ಹೆಂಗೈತೆ ದಸರಾ? ಚೆನ್ನಾಗಿದೆ. ಯಾವ ಊರು ನಿಮ್ದು? ಬೆಂಗಳೂರು. ಹೆಂಗಿದೆ ದಸರಾ ಅಂದಾಗ ಎಷ್ಟು ಫೀಲ್ ಇದೆ? ಚೆನ್ನಾಗಿದೆ. ಇವಾಗ ಹೋಗ್ತಾ ಇದೀವಿ ನೋಡಕ್ಕೆ. ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಹಿಂದೆ? ಇವಾಗ ಹೋಗ್ಬೇಕು. ಈಗ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರೆ ಹೆಂಗಿತ್ತು ಫೀಲು? ಚೆನ್ನಾಗಿದೆ. ಎರಡೆರಡು ಸಲ ಮಾಡಿದೆ. ಎರಡೆರಡು ಸಲಿನಾ? ಅದೇಂಗ್ರಿ ಎರಡೆರಡು ಸಲ? ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡ್ದ. ನವರಾತ್ರಿನೂ ಸನ ಇಲ್ಲ, ಫ್ರೀ ಬಸ್ ಬಿಟ್ರು ಸಿದ್ದರಾಮಯ್ಯ ಜನಗಳನ್ನೆಲ್ಲ ಸುಮ್ಮನೆ ತಿರುಗಿಸ್ತಾ ಇದ್ದಾನೆ ಹೊರತು. ಯಾಕವ್ವ ಏನಾಯ್ತು? ಬವ್ವ ಇಲ್ಲಿ ಮಾತಾಡೋದು ನಿನ್ ಪೂರ್ತಿಯ? ವ್ಯಾಪಾರದವ್ರಿಗೆ ವ್ಯಾಪಾರಗಳು ಇಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ತಿರುಗ್ತಾರೆ, ಅಷ್ಟು ಬಿಟ್ರೆ ವ್ಯಾಪಾರದವ್ರಿಗೆ ವ್ಯಾಪಾರವೂ ಇಲ್ಲ. ಎಲ್ಲರಿಗೂ ತೊಂದ್ರೆ ಈ ಸಿದ್ದರಾಮಯ್ಯ ಫ್ರೀ ಕಾರ್ಡ್ ಬಿಟ್ಟು. ಅಷ್ಟು ಬಿಟ್ರೆ ವ್ಯಾಪಾರದವ್ರಿಗೆ ಎಲ್ಲೂ ವ್ಯಾಪಾರಗಳು ಇಲ್ಲ. ಯಾಕೋ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕಾಣ್ತದೆ. ಆಗಲ್ಲ, 2,000 ರೂಪಾಯಿ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ.
2,000 ರೂಪಾಯಿ ಬರೋದಲ್ಲ ಫ್ರೀ ಬಸ್ ಬಿಟ್ಟು ಸುಮ್ಮನೆ ಆಧಾರ್ ಕಾರ್ಡ್ ಆಯ್ತು ದಸರಾ ಹೆಂಗದ ಹೇಳುವ ದಸರಾ ಅನ್ನಿಸ್ತಾನೆ ಇಲ್ಲ ಈ ಸಲ. ಚೆನ್ನಾಗಿಲ್ವಾ ಯಾಕೆ ಏನ್ ಜನನೇ ಇಲ್ಲ. ಇಲ್ಲ ಅವರೆಲ್ಲ ಯಾರು ಎಲ್ಲ ಹೇಳ್ತಾ ಇಲ್ವ ಆಧಾರ್ ಇಟ್ಕೊಂಡಿರ್ತಾವ ಬರ್ತಾವ ತಿಂದ್ಬಿಟ್ಟು ಸುತ್ತಾರ್ಕೊಂಡು ಹೋಯ್ತಾವ ಅಷ್ಟು ಬಿಟ್ರ ಅಂದಾಜ್ ಜನ ಪೂಜೆ ಮಾಡಿ ದಸರಾ ನೋಡ್ಬೇಕು ಅನ್ನೋ ಜನ ಇಲ್ಲ, ಸುಮ್ಮನೆ ತಿರುಗೋರು ಅಷ್ಟೇ. ಸೋಕಿ ಅಂತೀರಾ? ಸೋಕಿ ಜನ ಬಿಟ್ರೆ ದೇವ್ರು ನೋಡ್ಬೇಕು ನವರಾತ್ರಿಗೆ ಅಂತ ಬರೋ ಜನ ಇಲ್ಲ ಇಲ್ಲಿ. ಯಾಕೆ ನಾನು ಇವತ್ತಲ್ಲ, ನಾನು 5 ವರ್ಷದಿಂದ ಇಲ್ಲೇ ಇದ್ದೀನಿ. ಅದಕ್ಕೆ ಹಂಗ್ ಗೊತ್ತು ನಿಮ್ಗೆ. ಆಯ್ತು ಬಿಡವ ಆಯ್ತು. ಓಕೆ ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ದಸರಾ ಹಬ್ಬದ ವಿಶೇಷತೆ ಬಗ್ಗೆ ಕೇಳ್ತಾ ಇದ್ವಿ. ಹೆಂಗೈತೆ ದಸರಾ ಅಂತ. ತುಂಬಾ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ರು, ಬೇರೆ ಬೇರೆ ಊರಿನಿಂದ ಬಂದಿದ್ರು, ಮೈಸೂರವರೇ ಸಿಕ್ಕಿದ್ರು. ಸೊ ಸಾಕಷ್ಟು ರೀತಿಯಲ್ಲಿ ಬಹಳ ಅದ್ಭುತವಾಗಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ, ಆ ಭಕ್ತಿ ಬಗ್ಗೆ, ದಸರಾ ಹಬ್ಬದ ಬಗ್ಗೆ, 2024ರ ದಸರಾ ಎಷ್ಟು ಅದ್ಭುತ ವೈಭೋಗದಿಂದ ಕೂಡಿದೆ, ಸಂಭ್ರಮ ಸಡಗರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಹೆಂಗೈತೆ ದಸರಾ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಸರಾ ಮುಗಿಯೋವರೆಗೂ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಬ್ರೇಕ್. ಅಲ್ಲಿವರೆಗೂ ದಸರಾ ಹಬ್ಬದ ವಿಶೇಷತೆ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ. ನಮಸ್ಕಾರ. ಮೈಸೂರು ದಸರಾ ಹೆಂಗೈತೆ? ಸೂಪರ್. ನಮ್ಮ ಮೈಸೂರು ಬಗ್ಗೆ ಮಾತೇ ಆಡಂಗಿಲ್ಲ, ಯಾರು ವರ್ಣಿಸಕ್ಕೆ ಆಗಲ್ಲ ಅದು ನಮ್ಮ ಮೈಸೂರು ಬಗ್ಗೆ. ವರ್ಣಿಸಕ್ಕೆ ಆಗಲ್ಲ ಅನ್ಬಿಟ್ಟು ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಪದಗಳೇ ಇಲ್ಲ ಅದಕ್ಕೆ. ವರ್ಣಿಸಿ ಅಂತ ನಾವು ಬಿಟ್ರೆ ವರ್ಣಿಸಕ್ಕೆ ಆಗಲ್ಲ ಅಂತ ಹೇಳ್ರಿ. ಪದಗಳೇ ಇಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಹೆಸರು? ಉಮಾ. ಉಮಾ. ಎಲ್ಲಿಂದ ಬಂದ್ರು? ಮೈಸೂರಿಂದ. ಮೈಸೂರಿನವ್ರೆಯಾ? ಯೋಳಿ ಮತ್ತೆ. ಓ ಹೆಂಗಿದೆ ದಸರಾ? ಯಾರು ನೀವು ಚೆನ್ನಾಗಿ ಹೇಳಲ್ವಾ? ನಿಮ್ಮ ಹೆಸರೇನು? ರಶ್ಮಿ. ರಶ್ಮಿ ಅವರೇ ಬನ್ನಿಲ್ಲ ಒಂಚೂರು ಮುಂದಕ್ಕೆ. ನಾವು ಯೋಳಿ, ನೀವ್ ಯಾವ್ರು? ನಾನು ಮೈಸೂರು. ಯೋಳಿ ಮತ್ತೆ. ಏನ್ ಹೇಳ್ಬೇಕು? ಮೈಸೂರು ಹೆಂಗೈತೆ ದಸರಾ? ಮೈಸೂರು ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಮೈಸೂರು ಗೊತ್ತೇ ಇರ್ಲಿಲ್ಲ. ನಾವ್ ಹೇಳ್ತಿರೋದು ದಸರಾ ಈ ಸಲ ಹೆಂಗಿದೆ? ಸತಿ ತುಂಬಾ ಗ್ರ್ಯಾಂಡ್ ಆಗಿದೆ. ನಮಸ್ಕಾರ. ಎಲ್ಲ ನಿಲ್ಬೇಕು, ನೀವು ಬರ್ಬೇಕು, ನೀವು ಬರ್ಬೇಕು. ಹೇಳಿ ಹೇಳಿ ಹೇಳಿ, ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಅವ್ರೆ, ನಿಮ್ಮನ್ನ ಅವ್ರು ವಾಪಸ್ ಬರೋವರೆಗೂ ಬಿಡಲ್ಲ ಇವಾಗ ನಾನು. ಇಲ್ಲ ಕರ್ಸಿ ಅವ್ರನ್ನ, ಇಲ್ಲ ಬಿಡಲ್ಲ ನಾನು. ಮಂಜುಳಾ ಅವ್ರೆ, ಹೆಂಗೈತೆ ದಸರಾ? ಚೆನ್ನಾಗಿದೆ. ಯಾವ ಊರು ನಿಮ್ದು? ಬೆಂಗಳೂರು. ಹೆಂಗಿದೆ ದಸರಾ ಅಂದಾಗ ಎಷ್ಟು ಫೀಲ್ ಇದೆ? ಚೆನ್ನಾಗಿದೆ. ಇವಾಗ ಹೋಗ್ತಾ ಇದೀವಿ ನೋಡಕ್ಕೆ. ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಹಿಂದೆ? ಇವಾಗ ಹೋಗ್ಬೇಕು. ಈಗ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರೆ ಹೆಂಗಿತ್ತು ಫೀಲು? ಚೆನ್ನಾಗಿದೆ. 2 ಸಲ ಮಾಡಿದೆ. 2 ಸಲಿನಾ? ಅದೇಂಗ್ರಿ 2 ಸಲ? ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡ್ದ. ನವರಾತ್ರಿ ಅನ್ನಿಸ್ತಾನೆ ಇಲ್ಲ. ಫ್ರೀ ಬಸ್ ಬಿಟ್ಟು ಸಿದ್ದರಾಮಯ್ಯ ಜನಗಳ್ನೆಲ್ಲ ಸುಮ್ಮನೆ ತಿರುಗಿಸ್ತಾ ಇದ್ದಾನೆ ಹೊರತು. ಯಾಕವ್ವ ಏನಾಯ್ತು? ಬವ್ವ ಇಲ್ಲಿ ಮಾತಾಡೋದು ನಿನ್ ಪೂರ್ತಿಯಾ? ವ್ಯಾಪಾರಗಳು ಇಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ತಿರುಗ್ತಾರೆ ಅಷ್ಟು ಬಿಟ್ರೆ ವ್ಯಾಪಾರವೂ ಇಲ್ಲ. ಎಲ್ಲರಿಗೂ ತೊಂದರೆ ಈ ಸಿದ್ದರಾಮಯ್ಯ ಫ್ರೀ ಕಾರ್ಡ್ ಬಿಟ್ಟು. ಅಷ್ಟು ಬಿಟ್ರೆ ವ್ಯಾಪಾರದವ್ರಿಗೆ ಎಲ್ಲೂ ವ್ಯಾಪಾರಗಳು ಇಲ್ಲ. ಯಾಕೋ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕಾಣ್ತದೆ. ಆಗಲ್ಲ. 2,000 ರೂಪಾಯಿ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ. 2,000 ರೂಪಾಯಿ ಬರೋದಲ್ಲ ಫ್ರೀ ಬಸ್ ಬಿಟ್ಟು ಸುಮ್ಮನೆ ಆಧಾರ್ ಕಾರ್ಡ್. ಆಯ್ತು ದಸರಾ ಹೆಂಗದ ಹೇಳುವ? ದಸರಾ ಅನ್ನಿಸ್ತಾನೆ ಇಲ್ಲ ಈ ಸಲ. ಚೆನ್ನಾಗಿಲ್ವಾ ಯಾಕೆ? ಏನ್ ಜನನೇ ಇಲ್ಲ. ಇಲ್ಲ ಅವರೆಲ್ಲ ಯಾರು? ಎಲ್ಲ ಹೇಳ್ತಾ ಇಲ್ವ ಆಧಾರ್ ಇಟ್ಕೊಂಡಿರ್ತಾವ